ನವೆಂಬರ್ ಮತ್ತು ಡಿಸೆಂಬರ್ ಕಾಲಾವಧಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಬರೋದ್ರಿಂದ ವೃಶ್ಚಿಕ ರಾಶಿಯ 2026ರ ಭವಿಷ್ಯ. ಈ ವರ್ಷ ನಿಮ್ಮ ಪೇಷನ್ಸ್, ನಿಮ್ಮ ಸ್ಟ್ರಗಲ್ಸನ್ನು ನಿಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಲಿದೆ. ವರ್ಷದ ಸೆಕೆಂಡ್ ಹಾಫಲ್ಲಿ ನೀವು ಸಕ್ಸಸ್ ನೋಡ್ಬೋದು. ಕರಿಯರ್ ಅಂತ ಬಂದಾಗ ವರ್ಷದ ಮೊದಲಾರ್ಧದಲ್ಲಿ ಬಹಳಷ್ಟು ಅಡೆತಡೆಗಳು ಬರ್ತಾವು, ಆದರೆ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ಸೀನಿಯರ್ ಗೈಡೆನ್ಸಿಂದ ಒಳ್ಳೆ ಸಕ್ಸಸ್ಸನ್ನು ನೋಡ್ಬೋದು. ಫಿನಾನ್ಸ್ ಅಂತ ಬಂದಾಗ ವರ್ಷದ ಸೆಕೆಂಡ್ ಹಾಫಲ್ಲಿ ಒಳ್ಳೆ ಸಕ್ಸಸ್ಸನ್ನು ನೋಡ್ಬೋದು. ಮನೆ, ಪ್ರಾಪರ್ಟಿ ಮತ್ತು ವೆಹಿಕಲ್ ಪರ್ಚೇಸಲ್ಲಿ ಸ್ವಲ್ಪ ವಿಳಂಬವನ್ನು ಸಹಿತ ಅನುಭವಿಸ್ಬೋದು. ಇದರ ಜೊತೆಗೆ ರಿಲೇಷನ್ಶಿಪ್ ಅಂತ ಬಂದಾಗ ಲವ್ ಲೈಫಲ್ಲಿ ಇಮೋಷನಲ್ ಸ್ಟೆಬಿಲಿಟಿ ಬರುತ್ತೆ. ಅವಿವಾಹಿತರಿಗೂ ಸಹಿತ ವಿವಾಹ ಯೋಗಗಳು ಸಹಿತ ಕಾಣಿಸ್ತಾ ಇದೆ. ಇದರ ಜೊತೆಗೆ ಎಜುಕೇಶನ್ ಅಂತ ಬಂದಾಗ ವಿದ್ಯಾರ್ಥಿಗಳು ಶ್ರಮಿಸೋದ್ರಿಂದ ಒಳ್ಳೆ ಸಕ್ಸಸ್ನು ಸಹಿತ ನೋಡ್ಬೋದು. ಒಂದು ಲೈಫ್ ಇನ್ಸೈಟ್ ನ ಕೊಡ್ತೀನಿ. ಕೆಲವೊಮ್ಮೆ ಜೀವನದಲ್ಲಿ ಬರುವಂತಹ ಬಿರುಗಾಳಿಯು ಲೈಫಲ್ಲಿ ಇರುವಂತಹ ಎಲ್ಲ ಅಡೆತಡೆಗಳನ್ನ ದೂರ ಮಾಡುತ್ತೆ. ಸೊ ಟ್ರಸ್ಟ್ ದಿ ಪ್ರೊಸೆಸ್, ಅನ್ಸ್ಟಾಪೇಬಲ್ ಗ್ರೋತ್ ನ ನೋಡ್ಬೋದು. ಇಲ್ಲಿ ಹೆಲ್ತ್ ಆಸ್ಪೆಕ್ಟ್ಸ್ ಇಂದ ಬಂದಾಗ ಸಾಧ್ಯವಾದಷ್ಟು ಇಮ್ಯುನಿಟಿ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಪ್ರಯತ್ನನ ಮಾಡಬೇಕು. ನವೆಂಬರ್ ಮತ್ತು ಡಿಸೆಂಬರ್ ಕಾಲಾವಧಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಬರೋದ್ರಿಂದ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಿ. ಇದರ ಜೊತೆಗೆ ಒಂದು ವೃಶ್ಚಿಕ ರಾಶಿಯವರಿಗೆ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈ ವರ್ಷ ಸಾಧ್ಯವಾದಷ್ಟು ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಬರುವಂಥ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ತೀವಿ. ವೃಶ್ಚಿಕ ರಾಶಿಯ 2026ರ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 8 ಅಂತ ಟೈಪ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ. ಒಂದು PDF ನಾವು ನಿಮ್ಗೆ ಇಮಿಡಿಯೇಟ್ ಆಗಿ DM ಮಾಡ್ತೀವಿ.